ಇನ್ಸ್ಟಾಗ್ರಾಮ್ನಲ್ಲಿ ಅತ್ಯಂತ ಫಾಸ್ಟೆಸ್ಟ್ ಆಗಿ ಗ್ರೋಯಿಂಗ್ ಆಗ್ತಿರ್ತಕ್ಕಂಥ ಪೇಜ್ ಯಾವುದು ಗೊತ್ತಾ? IPL ಫ್ರಾಂಚೈಸಿಗಳಲ್ಲಿ RCB ಅಂತ ಹೇಳ್ಬೋದು. ವೈ ಬಿಕಾಸ್ ಆಲ್ರೆಡಿ 17.3 ಮಿಲಿಯನ್ ಫಾಲೋವರ್ಸ್ಗಳನ್ನ ಹೊಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, RCB ಮ್ಯಾನೇಜ್ಮೆಂಟ್ ಯಾವ ರೀತಿ ದುಡ್ಡು ಮಾಡುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇದೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಓನರ್ ಆದಂತಹ ಕಂಪನಿ ಯುನೈಟೆಡ್ ಸ್ಪಿರಿಟ್ಗೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಹಣ ಶೇರ್ ಮಾರ್ಕೆಟ್ನಲ್ಲಿ ಡಬಲ್ ಆಗುತ್ತಾ? ಈ ಒಂದು ಕಂಪನಿಯ ಬಗ್ಗೆ ಡೀಟೇಲ್ ಆದಂತಹ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಈ ಕಂಪನಿಗೆ ದುಡ್ಡು ಕೂಡ ಅದೇ ರೀತಿ ಹರಿದು ಬರುತ್ತೆ. ವೈ ಬಿಕಾಸ್ ಇವರು ಒಂದೇ ಒಂದು ನೇಮನ್ನ ಯೂಸ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಅದನ್ನೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ಬೋದು, ನಮ್ಮ RCB ಅಂತ ಹೇಳಬಹುದು. ಇವರು IPL ಇಂದ ಎಷ್ಟು ದುಡಿಮೆ ಮಾಡ್ತಾರೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿದೆ. ಹಾಗೇನೆ ಇವರು ಮದ್ಯದ ಬಾಟಲ್ಗಳನ್ನ ಸೆಲ್ ಮಾಡಿ ಯಾವ ರೀತಿ ದುಡಿಮೆ ಮಾಡ್ತಾರೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿದೆ. ಇದರ ಬಗ್ಗೆ ಇವತ್ತು ಡೀಟೇಲ್ ಆದ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಈ ಒಂದು ಶೇರ್ನ ನೀವೀಗ ಬೈ ಮಾಡಬೇಕಾ? ಆಕ್ಚುಲಿ ಶೇರ್ ಮಾರ್ಕೆಟ್ ಕೂಡ ಮೇಲೆ ಹೋಗ್ತಿದೆ. ಈಗ ಬೈ ಮಾಡಲಿಕ್ಕೆ ಒಂದು ಸೂಕ್ತ ಸಮಯ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತೇನೆ. ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ. ಇದು ಬರೀ ಎಜುಕೇಶನ್ ಪರ್ಪಸ್ಗೆ ಆಗಿರುತ್ತೆ. ಜಸ್ಟ್ ನಿಮ್ಮ ಮುಂದೆ ಅನಾಲಿಸಿಸ್ ಮಾಡಿ ಈ ಒಂದು ಕಂಪನಿ ಯಾವ ರೀತಿ ಇದೆ, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಒಂದಿಷ್ಟು ಅಮೌಂಟ್ ಏನಿದೆ ಈ ಫ್ರಾಂಚೈಸಿಗೆ ಇವರಿಗೆ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ, ಹಾಗೆಯೇ ಇವರು ಯಾವ ರೀತಿ ಲಾಭವನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಈ ಒಂದು ಶೇರ್ನ ಬೈ ಮಾಡಬೇಕಾ ಬೇಡವಾ, ನಾನು ಏನು ಮಾಡ್ತೀನಿ ಈ ಒಂದು ಜಾಗದಲ್ಲಿ ಇದ್ರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ಕೊಡ್ತೀನಿ. ಸೊ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಇದೇ ರೀತಿ ಶೇರ್ ಮಾರ್ಕೆಟ್ನ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನನ್ನ ಹೆಸರು ವಿನಯ್ RB. ಸೊ ನಾನಿವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಟೀಮ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಜೊತೆಗೆ ಇವತ್ತು ಬರೀ ಸ್ಟಾಕ್ ಅನಾಲಿಸಿಸ್ ಮಾತ್ರ ಮಾಡೋದಿಲ್ಲ. ಸೊ ಮಧ್ಯ ನಾನು RCB ಬಗ್ಗೆ ಕೂಡ ಮಾತಾಡ್ತಾನೆ. ಇದರಿಂದ ನಿಮಗೆ ಬೋರ್ ಕೂಡ ಆಗೋದಿಲ್ಲ. ಜೊತೆಗೆ ನೀವು ಶೇರ್ ಮಾರ್ಕೆಟ್ನಲ್ಲಿ ಶೇರುಗಳನ್ನ ಯಾವ ರೀತಿ ಒಂದು ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನು ಕೂಡ ಕಲಿತೀರಾ. ದಯವಿಟ್ಟು ಸ್ವಲ್ಪ ದೊಡ್ಡದಾದ್ರೂ ಕೂಡ ಈ ಒಂದು ವಿಡಿಯೋವನ್ನ ಟೈಮ್ ತಗೊಂಡು ನಿಧಾನವಾಗಿ ನೋಡಿ ಅಂತ ಹೇಳಬಹುದು. ಮೊದಲಿಗೆ ಈ ಒಂದು ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ, ಈ ಕಂಪನಿ ಏನು ಕೆಲಸ ಮಾಡುತ್ತೆ, ಯುನೈಟೆಡ್ ಸ್ಪಿರಿಟ್ ಅಂತಕ್ಕಂಥದ್ದು ಇದು ನಮ್ಮ ಭಾರತೀಯ ಶೇರು ಮಾರ್ಕೆಟ್ NSE BSE ಅಲ್ಲಿ ಲಿಸ್ಟ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಕಂಪನಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಒಂದು ಓನರ್ಶಿಪ್ ಅನ್ನ ಪಡೆದಿರತಕ್ಕಂಥದ್ದು. ಮುಂಚೆ ವಿಜಯ್ ಮಲ್ಯ ಇದ್ರು. ಸೊ ಏನಾಗಿದೆ ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಇದ್ರ ಬಗ್ಗೆ ಡೀಟೇಲ್ ಆದ ಇನ್ಫಾರ್ಮೇಶನ್ ಏನು ಬೇಡ. ಈಗ ಸದ್ಯದ ಮಟ್ಟಿಗೆ ಇದರ ಒಂದು ಓನರ್ಶಿಪ್ ಇರತಕ್ಕಂಥದ್ದು ಈ ಒಂದು ಕಂಪನಿಯ ಬಳಿ. ಈ ಒಂದು ಕಂಪನಿಗೆ ಯಾವ ರೀತಿ ಲಾಭಗಳು ಆಗುತ್ತೆ, ಈ ಒಂದು ಕಂಪನಿ ಆಕ್ಚುಲಿ ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡು ಬರೋಣ. ಸೊ ಮೊದಲಿಗೆ ಈ ಒಂದು ಕಂಪನಿ ಏನು ಕೆಲಸ ಮಾಡುತ್ತೆ? ಈ ಒಂದು ಕಂಪನಿ ನಮ್ಮ ಭಾರತದ ಅತಿ ದೊಡ್ಡ ಮದ್ಯ ತಯಾರಿಕಾ ಕಂಪನಿ ಅಂತ ಹೇಳಬಹುದು. ಸೊ ನೀವೇನು ದೊಡ್ಡ ಪಾಪ್ಯುಲರ್ ಬ್ರ್ಯಾಂಡ್ಗಳನ್ನ ನೋಡಿರ್ತೀರಲ್ವಾ, ಸೊ ಅಷ್ಟೊಂದು ದೊಡ್ಡ ಪಾಪ್ಯುಲರ್ ಇರ್ತಂತ ಬ್ರ್ಯಾಂಡ್ಗಳನ್ನ ರೆಡಿ ಮಾಡತಕ್ಕಂಥ ಕಂಪನಿ ಈ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ಬೋದು. ನೀವು ಬಾರ್ಗಳಿಗೆ ಹೋದಾಗ ಅಥವಾ ಬೇರೆ ಕಡೆ ಪಬ್ಗಳಿಗೆ ಹೋದಾಗ ಒಂದು ಬ್ರ್ಯಾಂಡ್ ಅನ್ನ ನೋಡ್ತೀರಾ, ಅದರ ಹೆಸರೇ ರಾಯಲ್ ಚಾಲೆಂಜರ್ಸ್ ಅಂತ ಹೇಳಿ. ನಮ್ಮ ರಾಯಲ್ ಚಾಲೆಂಜರ್ಸ್ ಅಂತಕ್ಕಂಥ ಒಂದು ಬ್ರ್ಯಾಂಡೇ ಇದೆ, ಓಕೆನಾ. ಸೊ ಮಧ್ಯದ ಒಂದು ಬ್ರ್ಯಾಂಡ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಕಂಪನಿ ಏನ್ ಮಾಡುತ್ತೆ, ಈ ರೀತಿ ಸುಮಾರು ಬ್ರ್ಯಾಂಡ್ಗಳಿದೆ, ಅದನ್ನು ಕೂಡ ತೋರಿಸ್ತೀನಿ. ಎಷ್ಟೊಂದು ಬ್ರ್ಯಾಂಡ್ಗಳನ್ನ ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೇನೆ. ಇದು ಈ ರೀತಿ ಮಧ್ಯ ಒಂದು ಸರಕುಗಳನ್ನ ಮಾಡಿ ಲಾಭವನ್ನ ಮಾಡ್ತಕ್ಕಂಥದ್ದು. ಸೊ ಜೊತೆಗೆ ಈ ಒಂದು ಕಂಪನಿ ಯಾವ ರೀತಿ IPL ಇಂದ ಸ್ಪಾನ್ಸರ್ಶಿಪ್ ಹಣವನ್ನ ಪಡೆಯುತ್ತೆ ಅನ್ನೋದು ಕೂಡ ಸುಮಾರು ಜನಕ್ಕೆ ಗೊತ್ತಿದೆ. RCB ಬಗ್ಗೆ ಮಾತಾಡಬೇಕು ಅಂತಂದ್ರೆ ಪ್ರಪಂಚದಲ್ಲೇ ಒನ್ ಆಫ್ ದ ಲಾಯಲ್ ಫ್ಯಾನ್ ಬೇಸ್ ಹೊಂದಿರತಕ್ಕಂತಹ ಒಂದು ಫ್ರಾಂಚೈಸಿ ಅಂತ ಕೂಡ ಹೇಳ್ಬೋದು. ಹಾಗೇನೆ ಈ ಮುಂಚೆ ಕೂಡ ನೀವು ನೋಡಿದ್ರಿ, ಈಗ ಇನ್ಸ್ಟಾಗ್ರಾಮ್ನಲ್ಲಿ ಅತ್ಯಂತ ಫಾಸ್ಟೆಸ್ಟ್ ಆಗಿ ಗ್ರೋಯಿಂಗ್ ಆಗ್ತಿರ್ತಕ್ಕಂಥ ಪೇಜ್ ಯಾವುದು ಗೊತ್ತಾ? IPL ಫ್ರಾಂಚೈಸಿಗಳಲ್ಲಿ RCB ಅಂತ ಹೇಳ್ಬೋದು. ವೈ ಬಿಕಾಸ್ ಆಲ್ರೆಡಿ 17.3 ಮಿಲಿಯನ್ ಫಾಲೋವರ್ಸ್ಗಳನ್ನ ಹೊಂದಿದೆ ಅಂತ ಹೇಳ್ಬೋದು. CSK ಈಗ ಜಸ್ಟ್ 17.5 ಮಿಲಿಯನ್ ಫಾಲೋವರ್ಸ್ಗಳನ್ನ ಹೊಂದಿರತಕ್ಕಂಥದ್ದು. ಇನ್ನು ಕೇವಲ 200K ಫಾಲೋವರ್ಸ್ ಬಂದರೆ ಸಾಕು, ನಾವು ಈ ಒಂದು CSK ನ ಬೀಟ್ ಮಾಡಿ ಮುಂದೆ ಹೋಗ್ತೀವಿ. ಹಾಗೇನೆ IPL ಹಿಸ್ಟರಿಯಲ್ಲಿ ಅತಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿರತಕ್ಕಂತಹ ಒಂದು ಫ್ರಾಂಚೈಸಿ ನಮ್ಮ RCB ಆಗುತ್ತೆ ಅನ್ನೋದು ಕೂಡ ಹೇಳ್ಬೋದು. ಇದಾಗೋದ್ರಿಂದ ಯಾವ ರೀತಿಯ ಒಂದು ಅಡ್ವಾಂಟೇಜ್ ಇರುತ್ತೆ ಅಂತಂದ್ರೆ ಇವರಿಗೆ ಸ್ಪಾನ್ಸರ್ಶಿಪ್ಗಳು ಜಾಸ್ತಿ ಬರುತ್ತೆ. ದೊಡ್ಡ ಕಂಪನಿಗಳು ಸುಮಾರು ಹಣವನ್ನು ಕೊಟ್ಟು ಸ್ಪಾನ್ಸರ್ಶಿಪ್ ಮಾಡುತ್ತೆ. ನೀವು ಎಕ್ಸಾಂಪಲ್ ನೋಡಬೇಕು ಅಂತಂದ್ರೆ ಅವರ ಒಂದು ಡ್ರೆಸ್, RCB ಡ್ರೆಸ್ ನಲ್ಲಿ ಜಸ್ಟ್ ಒಂದು ಲೋಗೋಗಳನ್ನ ಹಾಕ್ಲಿಕ್ಕೆ ಸುಮಾರು ಕೋಟಿ ಗಂಟಲೆ ಹಣವನ್ನು ಸ್ಪೆಂಡ್ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಬ್ಯಾಟ್ಗಳಲ್ಲಿ ಹಾಕ್ತಕ್ಕಂಥ ಸ್ಟಿಕ್ಕರ್ ಇಂದ ಹಿಡಿದು ಇವರು ಪ್ಲೇ ಮಾಡ್ತಕ್ಕಂತಹ ರೀಲ್ಗಳನ್ನು ಕೂಡ, ಈಗ ಎಕ್ಸಾಂಪಲ್ ನೀವೀಗ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಅಲ್ಲಿ ಏನಾಗುತ್ತೆ ಬಿಗ್ ಬಾಸ್ಕೆಟ್, ಕ್ರೆಡ್ ಬಿ ಈ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿರ್ತೀರಾ. ಸೊ ಈ ರೀತಿ ಆಡ್ಗಳನ್ನ ಪ್ಲೇ ಮಾಡೋದಕ್ಕೂ ಕೂಡ ಅವರಿಗೆ ರೆವೆನ್ಯೂ ಹರಿದು ಬರುತ್ತೆ ಅಂತ ಹೇಳ್ಬೋದು. ಈ ರೀತಿ ಕೂಡ ಈ ಒಂದು ಕಂಪನಿ ಬಿಸ್ನೆಸ್ ಅನ್ನ ಮಾಡುತ್ತೆ. ಸೊ ಜೊತೆಗೆ RCB ಏನಾದರೂ ಒಂದು ವೇಳೆ ಕಪ್ ಗೆಲ್ತು ಅಂತಂದ್ರೆ ಇಂಡೈರೆಕ್ಟ್ ಆಗಿ ಯಾರಿಗೆ ಪ್ರಾಫಿಟ್ ಆಗುತ್ತೆ? ಖಂಡಿತ ಈ ಒಂದು ಕಂಪನಿಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ತಡ ಮಾಡೋದು ಬೇಡ, ಇದರ ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ನ ಮಾಡೋಣ. ವಿತ್ ಚಾರ್ಟ್ ನಿಮ್ಗೆ ಹೇಳ್ತೀನಿ ಈ ಒಂದು ಶೇರ್ನ ಬೈ ಮಾಡಬೇಕೋ ಬೇಡವಾ ಅಂತ ಹೇಳಿ. ಶುರು ಮಾಡ್ತಾ ಇದ್ದೇನೆ. ಮೊದಲಿಗೆ ಈ ಒಂದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಪಾರ್ಟ್ ನ ನೋಡ್ಕೊಂಡು ಬರೋಣ. ಈ ಒಂದು ಕಂಪನಿನ ಬೈ ಮಾಡಬೇಕಾ? ಈ ಕಂಪನಿ ಆಕ್ಚುಲಿ ರೆವೆನ್ಯೂ ಅನ್ನ ಮಾಡ್ತಿದ್ಯಾ? ಪ್ರತಿಯೊಂದಿನ ನಿಮ್ಮ ಮುಂದೆನೆ ನಾನೀಗ ಅನಾಲಿಸಿಸ್ ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಓಪನ್ ಮಾಡಿರ್ತಕ್ಕಂಥದ್ದು ಸ್ಕ್ರೀನರ್ ಅನ್ನೋ ಒಂದು ವೆಬ್ಸೈಟ್ ಅನ್ನ. ಸೊ ಇಲ್ಲಿ ನಾನು ಸರ್ಚ್ ಮಾಡ್ತೇನೆ ಯುನೈಟೆಡ್
ಸ್ಪಿರಿಟ್ಸ್ ಅಂತ ಹೇಳಿ. ಓಕೆ, ಸೊ ಈಗ ಸರ್ಚ್ ಮಾಡಿದ್ದೇನೆ, ನೀವು ಕೆಳಗಡೆ ನೋಡಿದ್ರೆ ಈ ಒಂದು ಕಂಪನಿಯ ಎಂಟೈರ್ ನಿಮಗೆ ಇದು ಇದೆ. ಫಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ನ ನೋಡ್ಕೊಂಬರೋಣ, ಈ ಕಂಪನಿ ಯಾವ ರೀತಿಯ ಒಂದು ಬಿಸ್ನೆಸ್ ನ ಮಾಡ್ತಾ ಇದೆ ಅಂತ ಹೇಳಿ. ನೀವು ನೋಡಬಹುದು ಈ ಕಂಪನಿಯ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ 2023ರಿಂದ 24ರವರೆಗೂ. ಸೊ ಇದರ ಸೇಲ್ಸ್ ಏನಾಗ್ತಿದೆ, ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು, ನೆಟ್ ಪ್ರಾಫಿಟ್ 2025ರಲ್ಲಿ 295 ಕೋಟಿ ಇದ್ರೆ ಇವತ್ತು ಇದು 335 ಕೋಟಿಗೆ ಬಂದಿದೆ ಅಂತ ಹೇಳ್ಬೋದು. ಇದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಸೊ ಜೊತೆಗೆ ನಿಮಗೆ ಇನ್ನೂ ಕೂಡ ಕೆಳಗಡೆ ಬಂದ್ರೆ ಸೇಲ್ಸ್ ಕೂಡ ನೋಡಬಹುದು, ಪ್ರತಿಯೊಂದನ್ನು ನೀವು ಇಲ್ಲಿ ನೋಡಬಹುದು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಗಳನ್ನ ಕೂಡ ನೋಡಬಹುದು. ಸೊ ಯಾವ ರೀತಿ ಈ ಒಂದು ಕಂಪನಿ ಓವರ್ ಆಲ್ ಆಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಫಂಡಮೆಂಟಲಿ ಮತ್ತು ಬ್ಯಾಲೆನ್ಸ್ ಶೀಟ್ ಪ್ರಕಾರ ನೋಡಿದ್ರೆ ಈ ಒಂದು ಕಂಪನಿ ಆಕ್ಚುಲಿ ಜನರೇಟ್ ಅನ್ನ ಮಾಡ್ತಾ ಇದೆ, ರೆವಿನ್ಯೂ ಅನ್ನು ಜನರೇಟ್ ಮಾಡ್ತಿದೆ, ನೆಟ್ ಪ್ರಾಫಿಟ್ ಅನ್ನು ಕೂಡ ಜನರೇಟ್ ಮಾಡ್ತಿದೆ. ಇದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬಹುದು. ಇನ್ನ ಪಿ ರೇಷಿಯೋ ಬಗ್ಗೆ ಮಾತನಾಡೋದಾದ್ರೆ ಪಿ ರೇಷಿಯೋ ಕೊಂಚ ಹೈ ಇದೆ ಅಂತ ಹೇಳ್ಬೋದು, ತುಂಬಾ ಹೈ ಇದೆ. ಆಕ್ಚುಲಿ 68.5 ಅಂತ ಹೇಳ್ಬೋದು. ಇದು ಓವರ್ ವ್ಯಾಲಿಡ್ ಆಗಿರ್ತಕ್ಕಂಥ ಕಂಪನಿ ಅಂತ ಹೇಳ್ಬೋದು. ಇದರ ಪಿ ರೇಷಿಯೋ ನಾರ್ಮಲ್ ಆಗಿ ಒಂದು 20-25 ಇದ್ದಿದ್ರು ಕೂಡ ಇದು ಒಳ್ಳೇದು ಅಂತ ಹೇಳ್ಬೋದು. ಈಗ ROC ಮತ್ತೆ ROE ಕೂಡ ಚೆನ್ನಾಗೇ ಇದೆ. ಓಕೆ, ಸೊ ಪಿ ರೇಷಿಯೋ ಕಂಪೇರ್ ಮಾಡ್ಕೊಂಡ್ರೆ ಒಂದು ಒಳ್ಳೆಯ ROE ROC ಕೂಡ ಇರತಕ್ಕಂಥದ್ದು, EPS ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಫಂಡಮೆಂಟಲಿ ಈ ಒಂದು ಕಂಪನಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ಅಂದ್ರೆ ತುಂಬಾ ಈಗ ರಿಸ್ಕ್ ಇರ್ತಕ್ಕಂಥ ಕಂಪನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಬಟ್ ಮಾಡರೇಟ್ ಆಗಿ 3.25% ಒಂದು ಪೊಟೆನ್ಷಿಯಲ್ ಹೊಂದಿರತಕ್ಕಂಥ ಒಂದು ಕಂಪನಿ ಅಂತ ಹೇಳ್ಬೋದು. ಬಟ್ 100% ಫಂಡಮೆಂಟಲಿ ಬಹಳ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪನಿ ಹಾಗೆ ಹೀಗೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಬಟ್ ಆದ್ರೆ ಈ ಒಂದು ಕಂಪನಿ ಒಂದು ವ್ಯಾಲ್ಯೂ ಅನ್ನ ಹೊಂದಿದೆ, ಒಂದು ಒಳ್ಳೆಯ ಫಂಡಮೆಂಟಲ್ ಈ ಸ್ಟ್ರಾಂಗ್ ಇರ್ತಕ್ಕಂಥ ಒಂದು ಕಂಪನಿ ಅಂತ ಹೇಳ್ಬೋದು. ಟೆಕ್ನಿಕಲ್ ಆಗಿ ಈ ಒಂದು ಕಂಪನಿನ ನಾವೀಗ ಬೈ ಮಾಡ್ಬೋದು ಅಂತಂದ್ರೆ ಎಸ್, ಈಗ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅನ್ನ ಕೊಟ್ಟಿದೆ. ಸೊ ಈಗ ನಾವು ಚೂರು ಕಾದು ನೋಡಬೇಕು. ವೈ ಬಿಕಾಸ್ ನಾವು ಜೊತೆಗೆ ನಿಫ್ಟಿಯನ್ನು ಕೂಡ ನೋಡಬೇಕಾಗುತ್ತೆ. ಯಾವುದೇ ಒಂದು ಶೇರ್ನ ತಗೊಳ್ತಾ ಇದೀವಿ ಅಂತಂದ್ರೆ ಅದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ಹೇಳಿ. ರೈಟ್ ನಾವು ನಮ್ಮ ನಿಫ್ಟಿ ಏನಿದೆ ಈಗ ಡೌನ್ ಆರ್ಡರ್ ನಲ್ಲಿ ನಡೀತಿರೋ, ಡೌನ್ ಟ್ರೆಂಡ್ ಅಲ್ಲಿ ಹೋಗ್ತಿರೋದ್ರಿಂದ ನಾವು ಯಾವುದೇ ರೀತಿಯ ರಿಸ್ಕ್ ಗಳನ್ನ ಈಗ ತಗೊಳ್ಬಾರ್ದು. ಓಕೆನಾ, ಸ್ವಲ್ಪ ದಿನ ವೇಟ್ ಮಾಡೋದು ತುಂಬಾ ಒಳ್ಳೇದು ಅಂತ ನನಗನ್ಸುತ್ತೆ. ಈ ಒಂದು ನಿಫ್ಟಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡೋದು ಅದರ ಮೇಲೆ ನಾವು ಈ ಒಂದು ಶೇರ್ನ ಬೈ ಮಾಡೋದು ತಪ್ಪಲ್ಲ ಅಂತ ನಾನು ಹೇಳ್ಬಹುದು. ಸೊ ಜೊತೆಗೆ ಟೆಕ್ನಿಕಲಿ ಈ ಒಂದು ಚಾರ್ಟ್ ಏನಿದೆ ಇದು ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಫಂಡಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ತೀರಾ ಅಂತ ಏನು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಅಂತ ಹೇಳಲ್ಲ. ಸೊ ಜೊತೆಗೆ ಈ ಒಂದು ಕಂಪನಿ ಯಾವ ಒಂದು ಬ್ರ್ಯಾಂಡ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ನೋಡೋಣ. ಸೊ ನೋಡ್ಬೋದು, ಈಗ ನಾನು ಇಲ್ಲಿ ಸರ್ಚ್ ಮಾಡಿದ್ದೇನೆ ಯುನೈಟೆಡ್ ಸ್ಪಿರಿಟ್ ಬ್ರ್ಯಾಂಡ್ ಅಂತ ಹೇಳಿ. ಸೊ ಇವೆಲ್ಲ ಒಂದಿಷ್ಟು ಬ್ರ್ಯಾಂಡ್ಗಳನ್ನ ನೀವು ನೋಡಿರ್ತೀರ. ಮೊದಲನೇದಾಗಿ ಮಾತಾಡೋದಾದ್ರೆ ಮ್ಯಾಕ್ಡೊನಾಲ್ಡ್ಸ್. ಓಕೆ, ಈ ಒಂದು ಬ್ರ್ಯಾಂಡ್ನು ಕೂಡ ನಿಮಗೆ ಗೊತ್ತಿದೆ, ಇದು ತುಂಬಾ ಪಾಪ್ಯುಲರ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ರಾಯಲ್ ಚಾಲೆಂಜರ್ ಕೂಡ ಗೊತ್ತಿದೆ, ಸಿಗ್ನೇಚರ್ ನಿಮಗೆ ಗೊತ್ತಿದೆ. ಈ ಒಂದು ಬ್ರ್ಯಾಂಡ್ಗಳ ನೇಮ್ಗಳನ್ನ ನಾನು ಕೇಳಿಲ್ಲ, ಸೊ ನೀವು ಕೇಳಿರ್ಬೋದು. ಸೊ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಓಕೆ, ಸೊ ಜೊತೆಗೆ BP ಬ್ಯಾಕ್ ಪೆಪ್ಪರ್, ಇದ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ಸೊ ವೈ ಬಿಕಾಸ್ ಈ ಒಂದು ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಒಂದಿಷ್ಟು ಹೆಚ್ಚು ಜನಗಳು ಯೂಸ್ ಮಾಡ್ತಕ್ಕಂಥ ಒಂದು ಡ್ರಿಂಕ್ ಅಂತ ನಾನು ಕೇಳಿದ್ದೇನೆ BP ಬ್ಯಾಕ್ ಪೆಪ್ಪರ್ನ. ಇದು ಒಂದು ಪಾಪ್ಯುಲರ್ ಬ್ರ್ಯಾಂಡು. ಈ ದೊಡ್ಡ ಬ್ರ್ಯಾಂಡ್ಗಳನ್ನ ಕೇಳಿದ್ವಿ, ಬಟ್ ನಾನು ಇದರಲ್ಲಿ ಈ BP ಅಂತಕ್ಕಂಥದ್ದು ಸುಮಾರು ಜನಕ್ಕೆ ಗೊತ್ತಾಗುತ್ತೆ ನಾನು ಯಾವ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಇಂತಹ ಕಂಪನಿಗಳು, ಸೊ ಈ ಒಂದು ಕಂಪನಿ ಇಂತಹ ದೊಡ್ಡ ಬ್ರ್ಯಾಂಡ್ ಆದಂತಹ ಒಂದಿಷ್ಟು ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ಗಳನ್ನ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಮಧ್ಯದಿಂದ ಕೂಡ ಹಣವನ್ನ ಮಾಡತಕ್ಕಂಥ ಕಂಪನಿ ಅಂತ ಹೇಳ್ಬೋದು. ಸೊ ಇದರ ಬ್ರ್ಯಾಂಡ್ಗಳು ತುಂಬಾ ಪಾಪ್ಯುಲರ್ ಆಗಿದೆ. ಹಾಗೆಯೇ ಈ ಒಂದು ಕಂಪನಿ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ. ಈ ಒಂದು ಕಂಪನಿ ನೀವೇನಾದ್ರೂ ಫ್ಯೂಚರ್ನಲ್ಲಿ ಲಾಂಗ್ ಟರ್ಮ್ಗೆ ನೀವೇನಾದ್ರೂ ಯೂಸ್ ಮಾಡ್ತೀರಾ, ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬೇಕು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಕಂಪನಿ ಅಂತ ಹೇಳಬಹುದು. ಸೊ ಜೊತೆಗೆ ನಮ್ಮ ಒಂದು RCB ಏನಿದೆ, ಸೊ ಇದರ ಒಂದು ಓನರ್ಶಿಪ್ ಹೊಂದಿರತಕ್ಕಂಥ ಕಂಪನಿ ಬೆಳೀತಿದೆ ಅಂತಂದ್ರೆ ಆಕ್ಚುಲಿ ನಮಗೆ ಖುಷಿಯ ವಿಚಾರ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಇಂತಹ ಕಂಪನಿಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾನು RCB ಬಗ್ಗೆ ಮಾತಾಡ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿಗಳು ಮತ್ತೆ ಈ ಸಿಗರೆಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿಗಳ ಮೇಲೆ ಟ್ಯಾಕ್ಸ್ಗಳು ಜಾಸ್ತಿ ಹೇರೋದ್ರಿಂದ ನೀವು ಇದರಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಮ್ಮ ಸರ್ಕಾರ ಇದರ ಮೇಲೆ ಜಾಸ್ತಿ ಟ್ಯಾಕ್ಸ್ಗಳು ಅಂದ್ರೆ ಸುಂಕವನ್ನ ಭರ್ತಿ ಮಾಡ್ತಾ ಇರುತ್ತೆ. ಅಂದ್ರೆ ಈ ಒಂದು ಟ್ಯಾಕ್ಸ್ಗಳನ್ನ ಜಾಸ್ತಿ ಹಾಕಿದ್ರೆ ಜನ ಈ ಎಣ್ಣೆ ಹೊಡೆಯೋದನ್ನ ಬಿಡ್ತಾರೆ ಅಥವಾ ಸಿಗರೆಟ್ ಇದು ಹೊಡೆಯೋದನ್ನ ಬಿಡ್ತಾರೆ ಅಂತ ಹೇಳಿ ಹೆಚ್ಚು ಟ್ಯಾಕ್ಸ್ಗಳನ್ನ ವಿಧಿಸೋದ್ರಿಂದ ಈ ಒಂದು ಕಂಪನಿಗಳ ಒಂದು ಹಿಡಿತ ಏನಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಗೌರ್ಮೆಂಟ್ ನ ಅಂಡರ್ ನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೆಚ್ಚಾಗಿ ಈ ಒಂದು ಆಲ್ಕೋಹಾಲಿಕ್ ಮತ್ತೆ ಸಿಗರೆಟ್ ಮ್ಯಾನುಫ್ಯಾಕ್ಚರ್ ಕಂಪನಿಗಳಿಂದ ದೂರ ಇರೋದು ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಗೇನಾದ್ರೂ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ವಿಡಿಯೋಗಳು ಬೇಕು, ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ಇದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ದಯವಿಟ್ಟು ನೀವು ನೀಡತಕ್ಕಂಥ ಒಂದು ಲೈಕ್ ಇಂದ ನಮಗೆ ಇನ್ನೊಂಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.